ಹಾಯ್ ಹಲೋ ನಮಸ್ಕಾರ. ಆರ್ ವೈ ಎಕ್ಸ್ಪ್ರೆಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ರಾಜಾಜಿನಗರದ ಮಂಜುನಾಥ್ ನಗರದಲ್ಲಿರುವಂತಹ ಟ್ರೂ ಕಾರ್ಸ್ನಲ್ಲಿದ್ದೀವಿ. ಇದು ಲೊಕೇಟ್ ಬಂದುಬಿಟ್ಟು ವೆಸ್ಟ್ ಆಫ್ ಗಾರ್ಡ್ ರೋಡ್ ಸಿಟಿ ಹಾಸ್ಪಿಟಲ್ ಆಪೋಸಿಟ್ ಇರುವಂತಹ ಟ್ರೂ ಕಾರ್ ಶೋರೂಮ್ ಇದು. ಈ ಟ್ರೂ ಕಾರ್ ಶೋರೂಮ್ನಲ್ಲಿ ಟೋಟಲ್ 40ಕ್ಕಿಂತ ಹೆಚ್ಚು ಗಾಡಿಗಳಿದ್ದಾವೆ. ಯಾವ ಕಂಪ್ನಿಯ ಗಾಡಿಗಳಿದ್ದಾವೆ ಮತ್ತು ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಮ್ಮ ಜೊತೆಗೆ ಶೋಭಾ ಮೇಡಮ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡುತ್ತಾ ಹಾಗೆ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಮೇಡಮ್ ಟೋಟಲ್ ಎಷ್ಟು ಗಾಡಿಗಳಿದೆ ಮೇಡಮ್? ಒಂದು 34 ಗಾಡಿ 34 ಗಾಡಿಗಳಿದೆ. ಹಾಗೆ ಪ್ರೈಸ್ ಮೇಡಮ್ ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ? ಇದೆ ಸರ್, ನಮ್ಮದು 1.5 ಲಕ್ಷದಿಂದ ಇದೆ ಗಾಡಿ. 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಯಾವ ಗಾಡಿ ಯಥೇಚ್ಛವಾಗಿದೆ ಮೇಡಮ್ ಇದು? ಇಲ್ಲಿ ಓಮಿನಿ ಮತ್ತು ಆಲ್ಟೋ, ನಿಮ್ಗೆ ಯಾವ ಥರ ಗಾಡಿ ಬೇಕು ಎಲ್ಲ ಗಾಡಿ ತರಿಸ್ಬೋದು. ಎಲ್ಲ ಗಾಡಿನೂ ಸಿಗ್ತವೆ. ಓಕೆ ಮೇಡಮ್, ಹಾಗಾದ್ರೆ ಶುರು ಮಾಡೋಣ ಮೇಡಮ್. ಓಕೆ ಸರ್. ಮೇಡಮ್ ಓಮಿನಿ ಇದೆ ಸರ್, ಅದು ಓಮಿನಿ 2010 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗಲ್ಲಿದೆ. ಅದು ಪ್ರೈಸ್ ಬಂದು ನಿಮಗೆ 2,10,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ ಮೇಡಮ್. ಇನ್ನೊಂದು ಓಮಿನಿ ಇದೆ, ಇದು 2003 ಮಾಡಲು, 3 ಓನರು, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ರನ್ನಿಂಗಲ್ಲಿದೆ. ಇದು ಪ್ರೈಸ್ ಬಂದು ನಿಮಗೆ 1,40,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ಓಕೆ ಮೇಡಮ್. ಸೆಂಟ್ರೋ ಇದು 2011 ಮಾಡಲು ಸರ್. ಇದು ಸಿಂಗಲ್ ಓನರು. ಓಕೆ. ಇದು GLS, AC ಪವರ್ ಸ್ಟೇರಿಂಗು, ಫ್ರಂಟ್ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಇದು ಪ್ರೈಸ್ ಬಂದು ನಿಮಗೆ 2,65,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ಕೊಡೋದು ಮೇಡಮ್ ಫೈನಲ್ಲು ಒಂದು 250 ರೇಂಜಿಗೆ ಆಗುತ್ತೆ ಸರ್. 250 ರೇಂಜ್ ಕೂತ್ಕೊಂಡು ಮತ್ತೆ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡೋಣ. ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ಓಕೆ ಮೇಡಮ್. ಮೇಡಮ್ ಒಂದು ಆಲ್ಟೋ ಇದೆ, ಅದು 2008 ಮಾಡಲು ಸರ್. ಅದು ಮಾಡಲ್ಲ. ಹೌದು, ಸೆಕೆಂಡ್ ಓನರು, LXI, AC ಪವರ್ ಸ್ಟೇರಿಂಗ್ ಅಷ್ಟು ಬರುತ್ತೆ ನಿಮಗೆ. ಓಕೆ. ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗಲ್ಲಿದೆ. ಇದು ಪ್ರೈಸ್ ಬಂದು ನಿಮಗೆ 1,95,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ನೊಂದು ಆಲ್ಟೋ ಇದೆ, 2010 ಮಾಡಲು ಸರ್. ಅದು ಬಂದು 3 ಓನರ್ಸ್ ಆಗಿದ್ದಾರೆ. ಅದು ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗಲ್ಲಿದೆ. ಅದು ಪ್ರೈಸ್ ಬಂದು 2,10,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಮೇಡಮ್ ಇನ್ನೊಂದು ಸ್ಯಾಂಟ್ರೋ ಇದೆ, 2002 ಮಾಡಲ್. ಅದು ಜಿಪ್ ಡ್ರೈವು, LS, AC ಪವರ್ ಸ್ಟೇರಿಂಗು, 2 ಡೋರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಅದು ಪ್ರೈಸ್ ಬಂದು 1,45,000 ಹೇಳ್ತಿದ್ದಾರೆ. ಫ್ರೆಶ್ FC ಎಲ್ಲ ಮಾಡಿಸಿ ಕೊಡ್ತಾರೆ ನಿಮಗೆ ಗಾಡಿ. ಮೇಡಮ್ ಐಟನ್ ಏನು ರೇಟ್ ಇದೆ ಮೇಡಮ್? ಸರ್, ಇದು 2010 ಮಾಡಲು, ಮ್ಯಾಗ್ನಾ ವರ್ಷನ್, AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಇದು ಓನರ್ ಬಂದು 3 ಆಗಿದೆ. ಇದು ಪ್ರೈಸ್ ಬಂದು 2,50,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 2,50,000 ಹೇಳ್ತಾ ಇದ್ದಾರೆ. ಓಕೆ ಮೇಡಮ್. ನೆಕ್ಸ್ಟು ಆಲ್ಟೋ 800 ಇದೆ ಮೇಡಮ್. ಇದು ಮಾರುತಿ ಆಲ್ಟೋ 800 LXI, AC ಪವರ್ ಸ್ಟೇರಿಂಗು, 2 ಡೋರ್ ಪವರ್ ವಿಂಡೋಸ್ ಬರುತ್ತೆ. 2013 ಮಾಡಲು. ಇದು ಪ್ರೈಸ್ ಬಂದು ನಿಮಗೆ 2,65,000 ಹೇಳ್ತಿದ್ದಾರೆ. ಕಿಲೋಮೀಟರ್ ಬಂದು ಕಮ್ಮಿ ಓಡಿದೆ, 34,000 ಓಡಿದೆ ಗಾಡಿ. 34,000 ಅಷ್ಟೇ ಗಾಡಿ ಓಡಿರೋದು. ಹೌದೌದು. ಎಷ್ಟನೇ ಓನರ್ ಅಂದರೆ ಮೇಡಮ್? ಸೆಕೆಂಡ್ ಓನರು. ಓಕೆ. ನೆಕ್ಸ್ಟ್ ಮೇಡಮ್ ಆಲ್ಟೋ, ಅದು ಆಲ್ಟೋ 2008 ಮಾಡಲು. ಓಕೆ. ಅದು ಸೆಕೆಂಡ್ ಓನರು, ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗಲ್ಲಿದೆ, ಫ್ರೆಶ್ FC ಎಲ್ಲ ರನ್ನಿಂಗಲ್ಲಿದೆ. ಅದು ಪ್ರೈಸ್ ಬಂದು ನಿಮಗೆ 1,95,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಮೇಡಮ್. ಇದು 2018 ಮಾಡಲು ಸರ್. ಸಿಂಗಲ್ ಓನರು, 65,000 ಓಡಿದೆ. ಇದು ಬಂದು AC ಪವರ್ ಸ್ಟೇರಿಂಗು, ಫ್ರಂಟ್ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಇದು ಪ್ರೈಸ್ ಬಂದು 3,25,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ನೊಂದು ಫೋರ್ಟ್ ವಿಗೋ, ಅದು ಡೀಸೆಲ್ ವರ್ಷನ್ನು, ಫೋರ್ಟ್ ವಿಗೋ 2010 ಮಾಡಲು. ಅದು ಬಂದು 3 ಓನರ್ಸ್ ಆಗಿದೆ. ಅದು ಪ್ರೈಸ್ ಬಂದು ನಿಮಗೆ 2,40,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಮೇಡಮ್. ಮೇಡಮ್ ಒಂದು ಫೋರ್ಟ್ ಇದೆ, ಇದು ಈಕೋ ಸ್ಪೋರ್ಟ್ಸ್ ಸರ್. 2014 ಮಾಡಲು, ಸೆಕೆಂಡ್ ಓನರು, 89,000 ಓಡಿದೆ. ಇದು ಪ್ರೈಸ್ ಬಂದು ನಿಮಗೆ 5,85,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತೀವಿ. 5,80,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಮೇಡಮ್ ನೆಕ್ಸ್ಟ್ ಗಾಡಿ ಮೇಡಮ್? ಸರ್, ಇದು Volkswagen Vento ಡೀಸೆಲ್ ವರ್ಷನ್ನು, 2011 ಮಾಡಲು, 3 ಓನರ್ಸ್ ಆಗಿದ್ದಾರೆ. ಇದು ಪ್ರೈಸ್ ಬಂದು ನಿಮಗೆ 3,90,000 ಹೇಳ್ತಾರೆ, ನೆಗೋಷಿಯಬಲ್ ಸರ್. ಓಕೆ ಮೇಡಮ್. ಇದು ಆಲ್ಟೋ K10 2013 ರಿಜಿಸ್ಟ್ರೇಷನ್ನು, ಸೆಕೆಂಡ್ ಓನರು, 72,000 ಓಡಿದೆ ಗಾಡಿ. ಇದು ಪ್ರೈಸ್ ಬಂದು ನಿಮಗೆ 2,65,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ನೆಕ್ಸ್ಟ್ ಮೇಡಮ್? ಅದು ಫೋರ್ಟ್ ವಿಗೋ ಡೀಸೆಲ್ ವರ್ಷನ್ನು, 2013 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗಲ್ಲಿದೆ. ಇದು ಪ್ರೈಸ್ ಬಂದು ನಿಮಗೆ 3,25,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ನೊಂದು ಶಿಫ್ಟ್ ಇದೆ ಮೇಡಮ್, ಅದು 2005 ಮಾಡಲು, ಶಿಫ್ಟ್ VXI. ಓಕೆ. ಪ್ರೈಸ್ ಬಂದು ನಿಮಗೆ 2,50,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಮೇಡಮ್. ಅದು 2008 ಮಾಡಲು, ಇನೋವಾ. ಓಕೆ. 3 ಓನರ್ಸು, V ವರ್ಷನ್ನು ಎಲ್ಲ ಬರುತ್ತೆ ನಿಮ್ಗೆ ಅದರಲ್ಲಿ. ಅದು ಪ್ರೈಸ್ ಬಂದು 5,5 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಈಗ ಇದು ಪೆಟ್ರೋಲ್ ವರ್ಷನ್ನು, ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗಲ್ಲಿದೆ.
ಇದು ಪ್ರೈಸ್ ಬಂದು ನಿಮಗೆ 2,35,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. 2,35,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಅದು ಹೋಂಡಾ ಸಿಟಿ 2008 ಮಾಡಲು, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗಲ್ಲಿದೆ. ಝೆಡ್ ಇದು ಪ್ರೈಸ್ ಬಂದು ನಿಮಗೆ 2,85,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಮೇಡಮ್, ಲೋನ್ ಫೆಸಿಲಿಟಿ ಇದೆಯಾ ಮೇಡಮ್? ಮಾಡಿಕೊಡ್ತೀವಿ ಸರ್. ಯಾವುದಾದ್ರು ಲೋನ್ ಇದೆ? 12 ಮಾಡಲ್ ಮೇಲೆ ನಿಮ್ಗೆ ಯಾವುದೇ ಗಾಡಿಗಾದರೂ ಲೋನ್ ಮಾಡಿಕೊಡ್ತೀವಿ. ಥ್ರೋಟ್ ಕರ್ನಾಟಕ ಇಲ್ಲೇ ಇದ್ರೂ ಮಾಡಿಕೊಡ್ತೀವಿ. 13 ಮೇಲೆ ಆದರೆ ಥ್ರೋಟ್ ಕರ್ನಾಟಕ ಇಲ್ಲಾದರೂ ಲೋನ್ ಆಗುತ್ತೆ. ಓಕೆ ಮೇಡಮ್, ನಿಮ್ಮದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಮತ್ತು ಇನ್ನು ಗಾಡಿದು ಫಿಕ್ಸೆಡ್ ರೇಟ್ ಇದೆಯಾ ಇಲ್ಲ ನೆಗೋಷಿಯಬಲ್ ಆಗುತ್ತಾ ಅಂತೇಳಿ ಒಂದು ತಿಳಿಸ್ಕೊಡಿ ಮೇಡಮ್. ಸರ್, ಗಾಡಿ ಮೇಲೆ ಫಿಕ್ಸ್ಡ್ ಅಂತ ಏನಿಲ್ಲ, ಕೂತ್ಕೊಂಡು ಮಾತಾಡೋದು ಹೆಚ್ಚು ಕಮ್ಮಿ ಆಗುತ್ತೆ. ಡೈರೆಕ್ಟ್ ಓನರ್ ಟು ಡೀಲು. ಔಟ್ ಸ್ಟೇಷನ್ ಗಾಡಿಗಳು ಮಾಡಲ್ಲ, ಓನ್ಲಿ ಕರ್ನಾಟಕ ಗಾಡಿಗಳು ಮಾತ್ರ. ಡೆಲ್ಲಿ ಬೆಂಗಳೂರು ಮಾಡಲ್ಲ, ಬರೀ ಕರ್ನಾಟಕ ಗಾಡಿಗಳು ಮಾತ್ರ ನೀವು ಇಲ್ಲಿ ಮಾಡೋದು. ಓಕೆ. ಮತ್ತು ನಮ್ಮದು ಲೊಕೇಶನ್ ಬಂದು ನವರಂಗಲ್ಲಿ ಇರಿದ್ರೆ ಹತ್ರನೇ, ವೆಸ್ಟ್ ಆಫ್ ಕಾರ್ಡ್ ರೋಡು, ಸಿಟಿ ಹಾಸ್ಪಿಟಲ್ ಆಪೋಸಿಟ್ ಟ್ರೂ ಕಾರ್ಸ್ ಅಂತ ಬರುತ್ತೆ. ಓಕೆ, ಹತ್ರನೇ ಇದೆ ಸರ್. ನಿಯರ್ ಬೈ ಇದೆ, ಯಶವಂತಪುರಕ್ಕೂ ನಿಯರ್ ಬೈ ಇದೆ, ಮೆಜೆಸ್ಟಿಕ್ಕಿಂದ ಬಂದವ್ರಿಗೂ ನಿಯರ್ ಬೈ ಇದೆ, ಮಧ್ಯದಲ್ಲಿ ಇದೆ ಆಫೀಸು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಸರ್.